ಯುದ್ಧದಲ್ಲಿ ಇರದ ದೇಶಗಳ ಮೇಲೆ ದಾಳಿ ಸರಿಯಲ್ಲ. ಇರಾನ್ ಪ್ರತಿಕಾರಕ್ಕೆ ಎಚ್ಚರಿಕೆ ಕೊಟ್ಟ ಯುಎಇ. ಈ ವಿಚಾರದಲ್ಲಿ ಇರಾನ್ ಸರಿಯಾಗಿ ವರ್ತಿಸಬೇಕು. ಇರಾನ್ ಪ್ರತಿಕಾರಕ್ಕೆ ಎಚ್ಚರಿಕೆ ಕೊಟ್ಟ ಯುಎಇ. ಯುದ್ಧದಲ್ಲಿ ಇರದ ದೇಶಗಳ ಮೇಲೆ ದಾಳಿ ಮಾಡೋದು ಸರಿಯಲ್ಲ. ಈ ವಿಚಾರದಲ್ಲಿ ಇರಾನ್ ಸರಿಯಾಗಿ ವರ್ತಿಸಬೇಕು. ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ದಾಳಿ ಸರಿಯಲ್ಲ. ನಿಮ್ಮ ಯುದ್ಧ ನಿಮ್ಮ ನೆರೆಹೊರೆಯವರೊಂದಿಗೆ ಅಲ್ಲ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಮುನ್ನ ಎಚ್ಚರ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ತರ್ಕಬದ್ಧವಾಗಿ ಜವಾಬ್ದಾರಿಯುತವಾಗಿ ವ್ಯವಹರಿಸಿ. ಕ್ಷಿಪಣಿ ದಾಳಿಗಳು ಹೀಗೆ ಮುಂದುವರೆದ್ರೆ ಹುಷಾರ್. ಇರಾನ್ ಪ್ರತಿಕಾರಕ್ಕೆ ಎಚ್ಚರಿಕೆ ಕೊಟ್ಟ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ದಾಳಿ ಸರಿಯಲ್ಲ. ನಿಮ್ಮ ಯುದ್ಧ ನಿಮ್ಮ ನೆರೆಯವರೊಂದಿಗೆ ಅಲ್ಲ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಮುನ್ನ ಎಚ್ಚರವಾಗಿರಿ. ತರ್ಕಬದ್ಧವಾಗಿ ಜವಾಬ್ದಾರಿಯುತವಾಗಿ ವ್ಯವಹರಿಸಿ. ಕ್ಷಿಪಣಿ ದಾಳಿಗಳು ಹೀಗೆ ಮುಂದುವರೆದ್ರೆ ಹುಷಾರ್. ನಾವು ಕೂಡ ಇದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಳ್ಬೇಕಾಗುತ್ತೆ ಅಂತ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಇರಾನ್ ಒಮಾನ್ನ ಬಂದರು ನೌಕೆಯ ದಳದ ಮೇಲೆ ಅಲ್ಲಿ ಅಟ್ಯಾಕ್ ಅನ್ನ ಮಾಡುತ್ತೆ. ನೌಕೆಯ ಮೇಲೆ ಅಮೆರಿಕ ತೈಲ ಟ್ಯಾಂಕರ್ ಮೇಲೆ ಅಟ್ಯಾಕ್ ಅನ್ನ ಮಾಡುತ್ತೆ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಯುದ್ಧ ಏನಿದೆ ಇರಾನ್ ಇಸ್ರೇಲ್ ಅಮೆರಿಕ ನಡುವೆ ಆಗ್ತಾ ಇದೆ, ಅಷ್ಟರಲ್ಲೇ ಇರಬೇಕು. ಅದನ್ನ ಹೊರತುಪಡಿಸಿ ನೆರೆಹೊರೆಗಳ ಮೇಲೆ ಬಂದ್ರೆ ಅದು ಸರಿಯಲ್ಲ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುವ ಮುನ್ನ ಎಚ್ಚರವಾಗಿರಿ ಅಂತ ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೆದ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ಒಮಾನ್ನ ಅರೇಬಿಯನ್ ಸಮುದ್ರದ ತೀರದಲ್ಲಿ ಉದ್ವಿಗ್ನತೆ ಎಸ್ತಾ ಇರುವಂತಹ ಸಂದರ್ಭದಲ್ಲಿ ಒಮಾನ್ ಕರಾವಳಿಯ ಸಮೀಪ ಪಲಾವ್ ಧ್ವಜ ಹೊತ್ತಂತ ಸ್ಕೈಲೈಟ್ ತೈಲ ಟ್ಯಾಂಕರ್ ಮೇಲೆ ದಾಳಿಯನ್ನ ಮಾಡಿರುವಂತದ್ದು ಇರಾನ್. ಮುಸಂಡಂ ಪ್ರದೇಶದಿಂದ ಸುಮಾರು 5 ನಾಟಿಕಲ್ ಮೈಲು ದೂರದಲ್ಲಿರುವಂತಹ ಈ ಘಟನೆ ಸಂಭವಿಸಿದೆ. ಒಮಾನ್ ಕಡಲ ಭದ್ರತಾ ಕೇಂದ್ರ ಈ ವಿಚಾರದ ಬಗ್ಗೆ ತಿಳಿಸಿರುವಂಥದ್ದು. ಹೀಗಾಗಿ ಹಡಗಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂಥ ಒಟ್ಟು 20 ಮಂದಿಯನ್ನ ಸುರಕ್ಷಿತವಾಗಿ ಸ್ಥಳಾಂತರ ಮಾಡಲಾಗಿದೆ. ಗಾಯಾಳುಗಳಿಗೆ ತಕ್ಷಣ ಚಿಕಿತ್ಸೆಯನ್ನು ಸಹಿತ ಅಲ್ಲಿ ಕೊಡಿಸಲಾಗಿತ್ತು. ಬಟ್ ಇದೀಗ ಒಮಾನ್ ದೇಶದ ಮೇಲೆ ಅಲ್ಲಿ ಯುದ್ಧ ಮಾಡುವಂಥದ್ದು ಸರಿಯಲ್ಲ. ನೆರೆಹೊರೆಯ ದೇಶಗಳ ಮೇಲೆ ಯುದ್ಧ ಮಾಡುವಂಥದ್ದು ಸರಿಯಲ್ಲ. ನಿಮ್ಮ ಯುದ್ಧಗಳೇನಿದಾವೋ, ನಿಮ್ಮ ಜಗಳಗಳು ವಾರಗಳೇನಿದಾವೋ ಅದು ನಿಮ್ಮ ಮಧ್ಯೆ ಇರಬೇಕು. ನೆರೆಹೊರೆ ಏನಿರುತ್ತೋ ಆ ದೇಶಗಳ ಮೇಲೆ ನೀವು ಬಂದ್ರೆ ನಾವು ಕೂಡ ಮತ್ತೆ ಪ್ರತಿರೋಧವನ್ನ ತೀರಿಸಿಕೊಳ್ಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರಾದಂಥ ಮೊಹಮ್ಮದ್ ಬಿನ್ ಜಾಯೆದ್. ಈಗಾಗಲೇ ಅಲ್ಲಿ ಅಮೆರಿಕದ ತೈಲ ಟ್ಯಾಂಕರ್ಗಳು ಇದಾವೆ ಅನ್ನುವಂಥ ಕಾರಣಕ್ಕೆ ಇರಾನ್ ಕ್ಷಿಪಣಿಯ ದಾಳಿಯನ್ನ ಮಾಡುತ್ತೆ ಒಮಾನ್ನ ಮೇಲೆ. ಹೀಗಾಗಿ ನಿಮ್ಮ ದೇಶದಲ್ಲಿ ಏನಿದೆ ಅದರ ಮಧ್ಯೆ ಇರಬೇಕೆ ಹೊರತು ಯುದ್ಧಗಳು ಅದನ್ನ ಹೊರತುಪಡಿಸಿ ನಮ್ಮ ತಂಟೆಗೆ ಏನಾದರೂ ಬಂದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನಾವು ಮತ್ತೆ ಪ್ರತಿರೋಧವನ್ನ ತೀರಿಸಿಕೊಳ್ಬೇಕಾಗುತ್ತೆ ಅಂತ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೊಹಮ್ಮದ್ ಬಿನ್ ಜಾಯೆದ್. ಗಲ್ಫ್ ರಾಷ್ಟ್ರಗಳ ವಿರುದ್ಧ ಇರಾನ್ ದಾಳಿ ಸರಿಯಲ್ಲ. ಯಾಕಂದ್ರೆ ನಿಮ್ಮ ಮಧ್ಯೆ ಯುದ್ಧ ನಡೀತಾ ಇದೆ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಇಲ್ಲಿ ಈ ಒಂದು 3 ದೇಶಗಳ ಮಧ್ಯೆ ಅಲ್ಲಿ ನಡಿಬೇಕೆ ಹೊರತು ಅದನ್ನ ಹೊರತುಪಡಿಸಿ ನೀವು ನೆರೆಹೊರೆಯ ದೇಶಗಳಿಗೆ ಬಂದ್ರಿ ಅಂತ ಅಂದಾಗ ನಾವು ಸಹಿತ ನಿಮ್ಮ ವಿರುದ್ಧವಾಗಿ ಅಲ್ಲಿ ಯುದ್ಧವನ್ನ ಸಾರಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು. ಇದೀಗ ಒಮಾನ್ನ ಏನು ಕರಾವಳಿಯ ಪ್ರದೇಶವಾದಂಥ ಒಮಾನ್ನ ಹಡಗಿನಲ್ಲಿ ಏನು ಕಾರ್ಯನಿರ್ವಹಿಸ್ತಾ ಇದ್ರು ಅಲ್ಲಿ ಸಾಕಷ್ಟು ಜನರನ್ನ ಅಲ್ಲಿ ರಕ್ಷಣೆ ಮಾಡಲಾಗಿದೆ. ಬಟ್ ಅಲ್ಲಿ ಒಂದಿಷ್ಟು ಚಿಕ್ಕ ಪುಟ್ಟ ಗಾಯಗಳಾಗಿರುವಂಥದ್ದು, ಅದಕ್ಕೆ ಸಹಿತ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇರುವಂಥದ್ದು. ಈ ಯುದ್ಧ ಏನಿದೆ ಇದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಅಮೆರಿಕ ಟ್ಯಾಂಕರ್ ಇದೆ ನಿಜ, ಬಟ್ ಅದನ್ನ ಹೊರತುಪಡಿಸಿ ಅಲ್ಲಿ ಅಮೆರಿಕ ಮೇಲೇ ನೀವು ದಾಳಿಯನ್ನ ಮಾಡ್ಬೋದಿತ್ತು, ಇಲ್ಲ ಇಸ್ರೇಲ್ ಮೇಲೇ ನೀವು ದಾಳಿಯನ್ನ ಮಾಡಬೇಕು. ಯಾಕಂದ್ರೆ ಅಮೆರಿಕ ಸಹಿತ ಏನು ಚಿಕ್ಕ ಒಂದು ದೇಶ ಅಲ್ಲ, ದೊಡ್ಡ ಮಟ್ಟದ ಬೃಹತ್ ದೇಶವಾಗಿದೆ. ಅಲ್ಲೂ ಸಹಿತ ದೊಡ್ಡ ಮಟ್ಟದ ಕಟ್ಟಡಗಳಿದಾವೆ. ಹೀಗಾಗಿ ಅಲ್ಲಿ ನೀವು ದಾಳಿಯನ್ನು ನಡೆಸಬೇಕಿತ್ತು. ಯಾಕೆ ನಮ್ಮ ದೇಶಕ್ಕೆ ಬಂದು ದಾಳಿಯನ್ನ ಮಾಡಿದ್ರಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಎಇ ಅಧ್ಯಕ್ಷರಾದಂಥ ಮೊಹಮ್ಮದ್ ಬಿನ್ ಜಾಯೆದ್ ಹೇಳಿಕೆಯನ್ನ ಕೊಟ್ಟು ಮತ್ತು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇರಾನ್ಗೆ. ಇರಾನ್ ನಿಮಗೆ ಮತ್ತು ಏನು ಇಸ್ರೇಲ್ ಮತ್ತು ಅಮೆರಿಕ ಮಧ್ಯೆ ಏನು ಯುದ್ಧಗಳು ನಡೀತಾ ಇದಾವೋ ಅದು ಅಲ್ಲಿಗೆ ಇರಬೇಕು. ಅದನ್ನ ಹೊರತುಪಡಿಸಿ ನೀವು ಬೇರೆ ದೇಶಗಳ ಮೇಲೆ ನೀವು ಅಟ್ಯಾಕ್ ಅನ್ನ ಮಾಡಿದ್ರೆ ನಾವು ಸಹಿತ ಇದಕ್ಕೆ ಪ್ರತಿರೋಧವನ್ನ ತೀರಿಸಿಕೊಳ್ಬೇಕಾಗುತ್ತೆ. ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ ಅಂತ ಇದೀಗ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ.